Yeah. I'm on my way. Sure. Thank you. Don't worry. ಮತ್ತೆ ಫೋನ್ ಬರ್ತಾನೆ ಇದೆ. ಐಮ್ ಸಾರಿ ಸೀತಾ, ನಿಮ್ಮನ್ನೆಲ್ಲರನ್ನೂ ಮನೆಗೆ ಇನ್ವೈಟ್ ಮಾಡಿ ನಾನೇ ಇಲ್ಲಿ ಇರೋದಕ್ಕಾಗ್ತಾ ಇಲ್ಲ. ಬಟ್ ನೀವೆಲ್ಲರೂ ಬಂದಿದ್ದು ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನಾನು ರಾಮ್ ಪ್ಯಾರಿಸ್ಗೆ ಹೋಗ್ತಾ ಇದ್ದೀವಿ. ರಾಮ್ ನಿನಗೆ ಹೇಳಿದಾನ, ಹಿ ಇಸ್ ಅ ಬಿಸ್ನೆಸ್ ಮ್ಯಾನ್ ಆಫ್ಟರ್ ಆಲ್. ಫಸ್ಟ್ ಪ್ರಿಯಾರಿಟಿ ಯಾವತ್ತು ವರ್ಕೇ ಆಗಿರುತ್ತೆ. ವೇಟ್ ಆ್ಯಂಡ್ ವಾಚ್. ನಾಳೆ ರಾಮ್ ಎಲ್ಲನೂ ಬಿಟ್ಟು ನನ್ನ ಜೊತೆ ಹೇಗೆ ಪ್ಯಾರಿಸಿಗೆ ಹಾರ್ತಾನೆ ಅಂತ. ತಾತ, ನನ್ನ ಬದಲು ನೀವೇ ಮುಂದೆ ನಿಂತ್ಕೊಂಡು ಹೋಮ ನಡೆಸ್ಕೊಡಿ. ನಾನು ಸೇಫಾಗಿ ಹೋಗಿ ಬರ್ತೀನಿ ಚಿಕ್ಕಿ. ಡೋಂಟ್ ವರಿ. ಪ್ಲೀಸ್ ಟೇಕ್ ಕೇರ್ ಅಪ್ಪು. ಶೋರ್ ಚಿಕ್ಕಿ, ನಾವು ಕಾಲ್ ಮಾಡ್ತಾ ಇರ್ತೀನಿ. ಬಾಯ್ ತಾತ, ಬಾಯ್. ಈ ಪುಟ ಬಾಗ್ಲಾಚೆ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಏನಾಯ್ತು? ಫ್ರೆಂಡ್, ನೀನು ದುಬೈಗೆ ಹೋಗ್ತಿದ್ಯಾ? ಎಸ್. ಯಾವಾಗ ಬರ್ತೀಯ? ಓದಷ್ಟು ಬೇಗ ಬಂದ್ಬಿಡ್ತೀನಿ. ಓಕೆ ಫ್ರೆಂಡ್, ಟೇಕ್ ಕೇರ್. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಬಂಗಾರ. ಬಾಯ್. ಚಿಕ್ಕಿ, ಒಂದೇ ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು. ಬಾಯ್ ಬಂಗಾರ. ಬಾಯ್. ಏನು ಸೀತಾ, ಏನು ವಿಷಯ? ರಾಮ ಎಮರ್ಜೆನ್ಸಿ ಅಂತ ಹೇಳಿದ್ರು. ಎಮರ್ಜೆನ್ಸಿ ಆ ಕ್ಷಣಕ್ಕೆ ಗೊತ್ತಾಗೋದಲ್ವಾ? ಇದೇನೋ ಪ್ಲಾನ್ ಮಾಡಿರೋ ಥರ ಇತ್ತು. ಏನು ಹೇಳ್ತಿದ್ದಾಳೆ ಇವಳು? ಇವಳಿಗೆ ನನ್ನ ಪ್ಲ್ಯಾನ್ ಗೊತ್ತಾಗೋಯ್ತಾ? ಭಾರ್ಗವಿ, ಬಿ ಕೇರ್ಫುಲ್. ಪ್ಲ್ಯಾನ್? ಏನು ಪ್ಲ್ಯಾನ್ ಸೀತಾ? ಚಾಂದಿನಿ ಹೇಳಿದ್ದು ನಾನು ರಾಮ್ ಜೊತೆ ಪ್ಯಾರಿಸ್ಗೆ ಹೋಗ್ತಾ ಇದ್ದೀನಿ ಅಂತ. ನಾನು ಇಲ್ಲ, ಅವ್ರ ಮನೇಲಿ ಹೋಮ ಇದೆ, ಅವ್ರು ಬರೋಕ್ಕೆ ಸಾಧ್ಯ ಇಲ್ಲ ಅಂತೆ. ನಾನು ಹೋಗ್ತೀನಿ ನೋಡ್ತಾ ಇರು ಅಂತ ನನ್ನ ಹತ್ರ ಚಾಲೆಂಜ್ ಮಾಡೋ ಥರ ಮಾತಾಡಿದ್ರು. ಚಾಂದಿನಿ ಹೇಳಿದ್ದು ಪ್ಯಾರಿಸ್ಗೆ, ರಾಮಕ್ಕೆ ಕಾಲ್ ಬಂದಿತ್ತು, ಅವ್ರು ಹೊರಟಿದ್ದು ದುಬೈಗೆ. ಏನೋ ಒಂಥರ ಕನ್ಫ್ಯೂಷನ್ ಇದೆ ಚಿಕ್ಕಿ. ಇದು ಎಲ್ಲರ ಮುಂದೆ ಮಾತಾಡೋಕ್ಕಾಗಲ್ಲ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸಾರಿ ಚಿಕ್ಕಿ, ನಿಮಗೆ ಆಲ್ರೆಡಿ ತುಂಬ ಕೆಲಸ ಇರುತ್ತೆ. ನಾನು ನನ್ನ ಕನ್ಫ್ಯೂಷನ್ಸ್ನ ಹೇಳ್ಕೊತಾ ಇದ್ದೀನಿ. ಇದನ್ನೆಲ್ಲ ಹೇಳಿ ನಾನು ಆಗಲೇ ರಾಮಕ್ಕೆ ತಡೆಯೋಕ್ಕಾಗಲಿಲ್ಲ. ಒಂಥರ ಟೆನ್ಷನ್ ಆಗ್ತಿದೆ. ಕಮಾನ್ ಸೀತಾ, ನನ್ನ ಹತ್ರ ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಏನು ಮುಜುಗರ? ರಾಮು ದುಬೈಗೆ ಹೋಗಿದ್ದಂತೂ ನಿಜ. ಆ ಚಾಂದನಿನ ಅವಳಿಂದ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಡೋಂಟ್ ವರಿ. ಏನೋ ಸರಿ ಅನ್ನಿಸ್ತಾ ಇಲ್ಲ ಚಿಕ್ಕಿ. ಇಲ್ಲಿ ನೋಡು, ರಿಲ್ಯಾಕ್ಸ್. ರಾಮ್ಗೆ ಕಾಲ್ ಬಂದಿದ್ದಂತೂ ನಿಜ. ಹೀಲ್ ಹ್ಯಾಂಡಲ್ ಇಟ್. ಎಮರ್ಜೆನ್ಸಿ ಇಲ್ಲ ಅಂದಿದ್ದರೆ ಅಪ್ಪು ಹೋಗ್ತಾ ಇರಲಿಲ್ಲ. ಆದರೂ ನಿಮಗೆ ಇಷ್ಟೊಂದು ಡೌಟ್ ಇದೆ ಅಂತಂದರೆ ಲೆಟ್ ಮೀ ಕ್ರಾಸ್ ಚೆಕ್. ನಾನೊಂದ್ಸಲ ಅಶೋಕ್ ಸರಿಗೆ ಕಾಲ್ ಮಾಡಿ ಕೇಳಲ್ಲ? ಅವ್ರಿಗೆಲ್ಲ ವಿಷಯ ಗೊತ್ತಿರುತ್ತೆ, ಅವ್ರು ವಿಚಾರಿಸ್ತಾರೆ. ಸೀತಾ, ರಿಲ್ಯಾಕ್ಸ್. ನಿಂಗೆ ಇದೆಲ್ಲ ಹೊಸ್ತಲ್ಲ, ಅದಕ್ಕೆ ಇಷ್ಟು ಟೆನ್ಸ್ ಆಗ್ತಿದ್ಯಾ? ಇಲ್ಲಿ ನೋಡು, ಅಶೋಕಂಗೆ ಅಪ್ಪು ಬಗ್ಗೆ ಒಂದು ಚೂರು ಅಪಾಯ ಇದೆ ಅಂತ ಗೊತ್ತಾದ್ರೂ ಸಾಕು, ಅವನೇ ಅಪ್ಪನ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ರಿಲ್ಯಾಕ್ಸ್, ಆ ಬಾಯ್ಸ್ ವಿಲ್ ಹ್ಯಾಂಡಲ್. ನೀವು ಇಷ್ಟು ಹೇಳಿದ ಮೇಲೆ ನಂಗೆ ಸಮಾಧಾನ ಆಯಿತು ಚಿಕ್ಕಿ. ಐ ಸಾರಿ. ಸಾರಿನಾ? ಯಾಕೆ? ನನಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇಷ್ಟು ದಿನ ಅಪ್ಪು ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ಓಡಾಡ್ತಾ ಇದ್ದೆ. ಇನ್ನು ಮುಂದೆ ಆ ಕೆಲಸನ ನೀನು ಮಾಡ್ತೀಯ. ಐ ಆಮ್ ಸೋ ಹ್ಯಾಪಿ. ಸೀತಾ, ಸಿಹಿ ಏನಮ್ಮ? ಸಿಹಿ ಸಿಹಿ ಬಾಯ್ಲಿ. ಅದಕ್ಕಿಂತ ಹೊರಗೆ ನಿಂತಿದ್ದಾಳ? ಹೌದಾ? ಅಯ್ಯಯ್ಯೋ, ಈ ಟೆನ್ಷನ್ನಲ್ಲಿ ನಾನು ಮರ್ತೇ ಬಿಟ್ಟೆ ಕಣಮ್ಮ. ಊಟ ನಿನಗೆ ಹೇಳ್ತಿರೋದು, ಬಾಮ್ಮ. ಸಿಹಿ ಬಾರಿ ಒಳಗಡೆ ನೋಡ್ಬಾ, ಈ ಮನೆ ಎಷ್ಟು ದೊಡ್ಡದಾಗಿದೆ. ಮುಂದೆ ನೀನ್ ಇಲ್ಲೇ ಇರ್ಬೇಕಾದವಳು.
ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಮೊದಲೇ ಮನೆ ನೋಡೋ ಶಾಸ್ತ್ರ ನಡೀತಿದೆ. ಚೂರು ಶಾಸ್ತ್ರ ಸಂಪ್ರದಾಯ ಅಂದರೆ ಚೂರು ಹೆಚ್ಚು ಕಮ್ಮಿ ಆಗತ್ತೆ. ಎಲ್ರಿಗೂ ಮದುವೆ ಆದ್ಮೇಲೆ ಮಗು ಆಗತ್ತೆ. ಇಲ್ಲಿ ನೋಡಿ, ಮಗು ಜೊತೆನೇ ಮದುವೆ ನಡೀತಿದೆ. ಸಿಹಿ ಯಾಕಲ್ಲ ಇದೆಯಾ ಬಾ ಒಳಗೆ. ಇರಮ್ಮ, ನಾನೇ ಕರಿತೀನಿ. ಏನ್ ಮರಿ ನೀನು, ಮಿಸ್ಟರ್ ಸನ್ನ ನೋಡೋದಕ್ಕೆ ಒಳಗೆ ಬರ್ಲಿಲ್ವಲ್ಲ ನೀನು? ನಾವು ಒಳಗಡೆ ಬರ್ಬೋದಾ ಮಿಸ್ಟರ್ ಸನ್? ನಾನು ಬಂದರೆ ನಿಮಗೆ ಕೋಪ ಬರಲ್ಲ ತಾನೆ? ಅಯ್ಯೋ ಯಾಕಮ್ಮ, ನೀನು ಒಳಗೆ ಬರ್ಬೋದಮ್ಮ. ಮಿಸ್ಟರ್ ಸನ್, ಸೀತಮ್ಮ ಮತ್ತು ನನ್ನ ಫ್ರೆಂಡ್ ಮದುವೆ ಆಗ್ಬೇಕಂದ್ರೆ ನಾನು ಇರಬಾರ್ದಾ? ಅಯ್ಯೋ ಹಂಗೆ ಯಾಕಂತೀಯಮ್ಮ? ನನಗೆ ಗೊತ್ತು, ನಾನು ನಿಮ್ಗೆ ಇಷ್ಟ ಇಲ್ಲ ಅಂತ. ನಾನಿಲ್ಲ ಅಂದರೆ ನಾನು ಸೀತಮ್ಮ ಮತ್ತು ನನ್ನ ಫ್ರೆಂಡ್ ಮದುವೆ ಮಾಡಿಸ್ತೀರಾ? ನನ್ನನ್ನು ನೀವು ಯಾವುದಾದ್ರೂ ಅನಾಥಾಶ್ರಮಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಸಿಹಿ, ದೊಡ್ಡವ್ರ ಹತ್ರ ಹೀಗ ಮಾತಾಡೋದು? ಅವ್ರ ಪಾಪ ಎಷ್ಟು ಪ್ರೀತಿಯಿಂದ ಕರೀತಿದ್ದಾರೆ. ಏನನ್ನ ಯಾರೀಗ ಅನಾಥಾಶ್ರಮಕ್ಕೆ ಕಳಿಸ್ತಿರೋದು? ಹೀಗೆಲ್ಲ ಮಾತಾಡಬಾರ್ದು ನೀನು. ಸಾರಿ ಕೇಳು ತಾತಂಗೆ. ಪುಟ್ಟ, ನೀನು ಈ ಮನೆಗೆ ಬಂದರೆ ಮಾತ್ರ ನಾನು ಬರೋದು. ನೀನಿಲ್ಲ ಅಂದರೆ ನಾನು ಇರಲ್ಲ. ಎಷ್ಟು ಸಲ ನಿಂಗೆ ಹೇಳಬೇಕು? ಹೋಗ್ಲಿ ಬಿಡು ಸೀತಾ, ಮಗು ತಿಳಿದೆ ಹಂಗೆ ಹೇಳಿದೆ. ಸಾರಿ ತಾತ. ಇವಳ ಮಾತಿಗೆ ನಿಮ್ಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನೀನು ಯಾಕಮ್ಮ ಕ್ಷಮೆ ಕೇಳ್ತೀಯ? ನೋಡೋದಕ್ಕೆ ಚಿಕ್ಕ ಮಗು ಅದು, ಆದರೆ ತಿಳುವಳಿಕೆಯಲ್ಲಿ ನಮ್ಮೆಲ್ಲರಿಗಿಂತ ಬುದ್ಧಿವಂತೆ. ಅವಳು ಏನೂ ತಪ್ಪು ಮಾಡಿಲ್ಲ. ಮಗಳನ್ನೇ ಬಿಡದೇ ಇರೋ ತಾಯಿ, ತಾಯಿಗೋಸ್ಕರ ತನ್ನನ್ನೇ ತ್ಯಾಗ ಮಾಡೋಕ್ಕೆ ಸಿದ್ಧವಾಗಿರೋ ಮಗಳು. ನಿಮ್ಮಿಬ್ಬರಿಗೂ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನನ್ನ ಮೊಮ್ಮಗ ಇಲ್ಲಿದ್ದಿದ್ರೆ ಈಗಲೇ ತಾಂಬೂಲ ಬದಲಾಯಿಸ್ಕೊಂಡು ಮದುವೆ ನಿಶ್ಚಯ ಮಾಡಿಬಿಡ್ತಿದ್ದೆ. ಸೀತಾ, ನಿನ್ನ ಮಗಳನ್ನ ಒಳಗೆ ಕರಿಯಮ್ಮ. ನೀನು ನನ್ನ ಮೊಮ್ಮಗನ್ನ ಕೈ ಹಿಡ್ತಿದ್ದೀಯ ಅಂದರೆ ಅವಳು ನಮ್ಮ ಮನೆಯವಳೇ ಅಲ್ವಾ? ಅವಳು ಯಾರು ಏನು ಅಂತ ಗೊತ್ತಿಲ್ಲದೆ ಇದ್ದನು ನಾನು ಅವಳನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ಈಗ ನನ್ನ ಮೊಮ್ಮಗಳಾಗಿ ನಮ್ಮ ಮನೆಗೆ ಬಂದು ನಮ್ಮ ಮನೆ ಬೆಳಗ್ತಾಳೆ ಅಂತಂದರೆ ಅದಕ್ಕಿಂತ ಖುಷಿ ಇನ್ನೇನಿದೆಯಮ್ಮ? ಕರಿಯಮ್ಮ. ಸೀತಮ್ಮ ಮತ್ತು ನನ್ನ ಫ್ರೆಂಡ್ ಮದುವೆ ಮಾಡಿಸ್ತೀರಾ? ಅಯ್ಯೋ, ಈಗಲೇ ಮಾಡಿಸ್ತಿದ್ದೆ ಮದುವೆನ. ಆದರೆ ನಿನ್ನ ಫ್ರೆಂಡು ದುಬೈಗೆ ಹೋಗ್ಬಿಟ್ಟಿದ್ದಾನೆ. ಈ ಸಿಹಿಗೆ ಅಪ್ಪ ಯಾರೋ ಏನೋ ಇದ್ದಕ್ಕಿದ್ದಂಗೆ ಇಷ್ಟು ದೊಡ್ಡ ಮನೆ ಮೊಮ್ಮಗಳಾಗ್ತಾ ಇದ್ದಾಳೆ. ನಾನು ಈ ಮನೆ ಸೊಸೆ, ಎಲ್ಲರೂ ಚಾಕ್ರಿ ಮಾಡಿಕೊಂಡು ಬಿತ್ತಿದ್ದೀನಿ. ಆದರೆ ಈ ಪುಟ್ಟ ಹುಡುಗಿಗಿರೋ ಮರ್ಯಾದೆನೂ ನನಗಿಲ್ದೆ ಹೋಯ್ತಲ್ಲ. ಏನು ಹಣೆ ಬರೋನೋ ನಂದು. ಸಿಹಿ, ಚಿನ್ನ ಒಳಗೆ ಬಾ ಪ್ಲೀಸ್.
ಬಾ. ರಾಮ್, ನೀವು ಒಬ್ಬರು ಇರಬೇಕಿತ್ತು ಈಗ. ರೀ ನೋಡ್ರಿ ಇದು ಹೆಂಗ್ ರಿಂಗ್ ರಿಂಗ್ ಆಗಿದೆ. ಮನೆ ಹೆಂಗಿದೆ ನೋಡು, ಎಷ್ಟು ರೂಮ್ಗಳಿವೆ. ಆದ್ರೂ ನಮ್ ಸೀತಾ ಅದೃಷ್ಟ ಮಾಡಿದಾಳ್ರಿ ಇಂಥ ಮನೆಗೆ ಬರೋಕ್ಕೆ. ನೋಡಿ ಈ ಮನೆ ಕೆಲ್ಸಕ್ಕೆ ಸೇರ್ಕೊಂಡು ಹಿಂಗ್ ಕುಡಿತಾ ಕೂತಿದಾನಲ್ಲ, ಭಾಳ ಇದಾನ ಇವನು. ನಡೀರಿ ಏನಂತ ಕೇಳೋಣ. ಅಲ್ಲಪ್ಪ, ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಹಿಂಗ್ ಕುಡಿತಾ ಕೂತ್ರೆ ಸರಿನಾ? ಹೊರಗಡೆ ಕುಡ್ತಾ ಒಳ್ಳೇದಲ್ಲ ಅಂತ ಪ್ರಚಾರ ಮಾಡ್ತಾರೆ. ನೀನ್ ಇಷ್ಟು ದೊಡ್ಡ ಮನೆಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ, ಕೊಡೋ ಸಂಬಳಕ್ಕಾದ್ರೂ ನಿಯತ್ತಾಗಿರ್ಬೇಕಲ್ವಾ? ಅಲ್ವಾ? ನೀವು ನಾವು ರೀ ನಮ್ಮನೆ ಯಾರು ಅಂತ ಕೇಳ್ತಾನೆ, ಹೇಳ್ರಿ. ಈ ಮನೆ ಮಗ ಸೀತಾ ಅನ್ನೋ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ, ಗೊತ್ತಾ? ಸೀತಾ ಗೊತ್ತು. ಅವಳ ಅಣ್ಣ ನಾನು, ನನ್ನ ಹೆಂಡತಿ ಇವಳು. ಓಹ್, ನಮಸ್ಕಾರ. ನಮಸ್ಕಾರ. ಕೆಲಸದವನಿಗೆ ನಮಸ್ಕಾರ ಮಾಡ್ತೀಯಲ್ಲಯ್ಯ. ಏಯ್, ಏನಯ್ಯ ನೀನು ಹಿಂಗ್ ಕುಡ್ಕೊಂಡಿದ್ದು ಹೆಂಗೆ ಕೆಲಸ ಮಾಡ್ತೀಯಾ? ಸರಿ ಏನಯ್ಯ ಇದು? ರೀ ರೀ ಇಂಥ ಕುಡುಕರನ್ನೆಲ್ಲ ಯಾಕ್ರಿ ಕೆಲ್ಸಕ್ಕೆ ಇಟ್ಕೋತೀರಾ? ಅದು ಅಲ್ಲದೆ ರೀ ಅಂತ ಮರ್ಯಾದೆ ಬೇರೆ ಕೊಡ್ತಿದ್ದೀರಲ್ಲ. ಅವರು ಕೆಲ್ಸದವ್ರಲ್ಲ, ನಮ್ಮ ಯಜಮಾನ್ರು. ನಿಮ್ ಕಣ್ಗೆ ಅವ್ರು ಕೆಲ್ಸದವ್ರ ತರ ಕಾಣ್ತಾ ಇದಾರ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ತ್ಕೊಳ್ಳಿ. ನಮಸ್ಕಾರ. ಅದು ನೀವು ಈ ಮನೆ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, ಇಟ್ಸ್ ಓಕೆ. ಕ್ಷಮಿಸ್ಬಿಡಿ. ನಿಮ್ಮನ್ನ ಕೆಳಗಡೆ ಪೂಜೆಗೆ ಕರೀತಿದ್ದಾರೆ. ನೀವು ಬನ್ನಿ, ಸೇವಿಸಿ ಬಾರೆ. ಇಲ್ಲ ತಗೊಂಡು ಕೆಲ್ಸದವ್ರ ದಂಡ. ಏಯ್, ಅಲ್ಲ ಅಯ್ಯ, ನೀನ್ ಯಾಕ ಮಾಡ್ತಿದ್ಯಾ? ಹಳ್ಳಿ ನೇನ್ರಿ ಮಾಡ್ಲಿ, ಅವರು ನಿಮ್ಮನ್ನ ಈ ಮನೆ ಕೆಲ್ಸದವ್ರು ಅಂತ ಹೇಳ್ತಾ ಇದಾರೆ. ಅವರು ಪಾಪ ಏನೋ ಗೊತ್ತಿಲ್ಲದೆ ಹೇಳಿರ್ತಾರೆ, ಬಿಡು, ಇಟ್ಸ್ ಓಕೆ. ರೋಡಲ್ಲಿ ಹೋಗೋರು ಈ ಮನೆ ನೆಂಟ್ರು, ಈ ಮನೆ ಮಗ ಸೊಸೆ, ಈ ಮನೆ ಕೆಲ್ಸದವ್ರು. ನಾವ್ ಈ ಮನೆಯಲ್ಲಿ ಯಾವುದಕ್ಕೂ ನೆನಪು ಬರಲ್ಲ, ಕೆಲ್ಸ ಇದ್ದಾಗ ಮಾತ್ರ ನೆನಪಿರ್ತೀವಿ. ಯಾರ ಹಂಗಂದವ್ರು ಹೇಳು? ಯಾರ ಹಂಗಂದವರು? ಕೆಲ್ಸದವ್ರು ಅಂತ ಯಾಕೆ ಮುಗಿ ಮುರಿಬೇಕು ನೋಡು. ಯಾವುದೇ ಕೆಲಸ ನಿಯತ್ತಿಂದ ಮಾಡಿದ್ರೆ ಸಾಕು, ಅದಕ್ಕೆ ಅದರದ್ದೇ ಆದ ಗೌರವ ಇದೆ ಕಡೆ. ನಿಮ್ಗೊಂದು ದೊಡ್ಡ ನಮಸ್ಕಾರ. ಅವ್ರು ಹೇಳಿದ್ರೊಳಗೆ ತಪ್ಪೇನಿದೆ? ನಿಮ್ಮ ಹತ್ರ ದುಃಖ ಹೇಳ್ಕೊಳ್ಳೋದು ಒಂದೇ, ಕೋಣದ ಮುಂದೆ ಕಿಂದಿ ಮಾಡ್ಸೋದು ಒಂದೇ. ಅದ್ ಯಾವುದೋ ತಂದೆ ಇಲ್ದೇ ಇರೋ ಮಗು ಇವತ್ತು ಈ ಮನೆ ಮಗು ಆಗ್ತಾ ಇದೆ. ಅದು ಅದು ಅದೃಷ್ಟ. ಅಂದ್ರೆ ನಿಮ್ಮನ್ನ ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಈ ಮನೆ ಮಗುನ ನನ್ನ ಹೊಟ್ಟೆನಲ್ಲಿ ಹೊರೋ ಅದೃಷ್ಟನೂ ಇಲ್ಲ ನನಗೆ. ಅಯ್ಯೋ, ಹುಚ್ಚಿದೇನು? ಅದೇ ದೇವ್ರು ಕೊಡೋದು. ಪ್ರಕೃತಿ ಮನ್ಸು ಮಾಡಬೇಕು, ಅವಾಗಲೇ ಆಗೋದಂಗೆಲ್ಲ. ಈಗ ನೋಡಿ, ಈಗ ನಾನು ಕುಡಿಯೋ ಅರ್ಥಕ್ಕೆ ಈಗ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ನನ್ನ ಲಿವರ್, ಕಿಡ್ನಿ ಎಲ್ಲ ಏನೇನಾಗಿರುತ್ತೋ ದೇವ್ರಿಗೆ ಗೊತ್ತು. ಅಂಥದ್ರಲ್ಲಿ ನಾನು ಒಂದು ಮಗು ಮಾಡಿಕೊಂಡು ಆಮೇಲಿಂದ ನಿನಗೆ ಅದು ಹೊರೆ ಆಗಬೇಕಾ? ಯೋಚನೆ ಮಾಡು ನೀನೆ. ಮಗು ಅನ್ನೋದು ಹೊರೆ ಅಲ್ಲ ರೀ,
ಅದು ಒಂದು ವರ. ಆ ತಾಯಿಯಿಂದ ನನ್ನ ಖುಷಿ ನನಗೂ ಬೇಕು ರೀ. ಇದ್ರೆ ಮಾತ್ರ ತಾಯಿನ ಯಾರೆತ್ತಿದ್ರೂ ಮಕ್ಕಳಿಗೆ ವಾತ್ಸಲ್ಯ ತೋರಿಸೋಳು ತಾಯಿ. ಮಗ ಹುಟ್ಟಿಸಿದ್ರೇನೆ ಪ್ರೀತಿ ಮಾಡ್ದಂಗ. ಅದನ್ನ ಆ ಥರ ಎಲ್ಲ ಪ್ರೂವ್ ಮಾಡಬೇಕಾಗಿಲ್ಲಮ್ಮ. ಐ ಲವ್ ಯು ಅಷ್ಟೇ, ಸಿಂಪಲ್. ಈಗ ಅದನ್ನು ಪ್ರೂವ್ ಮಾಡೋಕ್ಕೋಸ್ಕರ, ಪ್ರೀತಿ ಪ್ರೂವ್ ಮಾಡೋಕ್ಕೋಸ್ಕರ ಒಂದು ಮಗು ಕೊಟ್ಬಿಟ್ಟು ನಾಳೆ ಆ ಮಗು ನಾನು ಇಲ್ದಿರ ಅನಾಥವಾಗಿ ಬೆಳೆಯೋದೆಲ್ಲ ಬೇಕಾ ನಮಗೆ? ನಿಮ್ಗೇನು ಬೇಡ ರೀ, ಬಿಡಿ. ಹಾಗಲ್ಲ, ಅದು ನೋಡು ನಿನ್ನ ಬೇಜಾರಾಗಿರುತ್ತೆ ಅಂತ ನಂಗೆ ಗೊತ್ತು ಕಣೆ. ಆದರೂ ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಏನು ಗೊತ್ತಾ, ಈಗ ನೋಡು, ನಮಗೆ ಅಂತ ಅನಿ ಇದ್ದಾನೆ, ಇನ್ಮೇಲೆ ಸಿ ಪುಟಾಣಿನೂ ಇರ್ತಾಳೆ, ಹೆಚ್ಚಾಗಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ರಾಮ ಇದ್ದಾನೆ ಕಣೆ ನಮಗೆ. ಖುಷಿ ಪಡು, ನಿಮಗೆ ಮೂರು ಮಕ್ಕಳು. ಕರ್ಮ ನಾನು ಏನು ಹೇಳಿದ್ರು ನಿಮಗೆ ಈ ಜನ್ಮದಲ್ಲಿ ಅರ್ಥ ಆಗಲ್ಲ. ಕೆಳಗಡೆ ಹೋಮ ನಡೀತಾ ಇದೆ, ದಯವಿಟ್ಟು ಬರಬೇಡಿ. ನಾನೇ ಇಲ್ಲಿಗೆ ಪ್ರಸಾದ ತಂದು ಕೊಡ್ತೀನಿ. ಅಲ್ಲಮ್ಮ, ಯಾಕೆ ಕೆಳಗಡೆ ಚಾಕ್ರಿ ಮಾಡಕ್ಕೆ ಯಾರೂ ಇಲ್ಲ, ನಾನೇ ಹೋಗ್ಬೇಕು. ಇವಳೆ ಯಾವ್ಯಾವ್ದಕ್ಕೋ ಬೇಜಾರು ಮಾಡ್ಕೊತಾಳೆ. ಅಣ್ಣ, ನಾನೇನು ತಪ್ಪು ಹೇಳ್ದೆ ಈಗ ಅಲ್ವಾ? ಅದಕ್ಕೆ ಅದ್ರ ಹೇಳಿ ತಪ್ಪಾ? ಹೋಮ ಆಯಿತು, ಪೂರ್ಣಾಹುತಿಗೆ ಇದನ್ನು ತಗೊಳ್ಳಿ. ಪೂರ್ಣಾಹುತಿಮುತ್ತಮಾಂಜುಹೋತಿ ಸರ್ವಂ ವೈ ಪೂರ್ಣಾಹುತಿಃ ಸರ್ವಮೇವಾಪ್ನೋತಿ ಅಥೋ ಇಯಂ ವೈ ಪೂರ್ಣಾಹುತಿಃ ಅಸ್ಯಾಮೇವ ಪ್ರತಿಷ್ಠತಿ. ವಸೋರ್ಧಾರಾಂಜುಹೋತಿ ವಸೋರ್ಮೇಧಾರಾದಿ ಶಿವಾ ಯೇಷಾ ಹೂಯತೆ. देवादश्च मे दीर्घायुत्वं च मे नमित्रं च मे भयं च मे सुखं च मे शयनं च मे शोषा च मे सुमुहूर्तोऽस्तु. ಪೂರ್ಣಾಹುತಿ ಆಗಿದೆ ಸ್ವಾಮಿ. ಇಷ್ಟು ದೊಡ್ಡ ಹಾರ ಇಟ್ಟಿದ್ದೀರಲ್ಲ, ಇದು ಒರಿಜಿನಲ್ಲಾ? ಒರಿಜಿನಲ್ ಅಣ್ಣ, ಇದು ವಂಶ ಪಾರಂಪರ್ಯವಾಗಿ ಬಂದಿರೋ ಹಾರ, ವಾಣಿ ಅಕ್ಕಂದು. ರಾಮ ಸೀತಾ ಮದುವೆ ಆದಮೇಲೆ ಸೀತಂಗೆ ಸೇರುತ್ತೆ. ಇದು ನಮ್ಮ ಸೀತಂಗೆ ಸೇರುತ್ತಾ? ಎಷ್ಟು ದೊಡ್ಡ ಹಾರ ನಮ್ಮ ಸೀತಂದ! ನೋಡ್ರಿ, ಸೀತಾ ಇಲ್ಲಿ ನೋಡಿ. ಯಾವ ಜೀವ ಯಾರನ್ನು ವರಿಸೋದು ದೈವ ತೀರ್ಮಾನ.
ಅದನ್ನು ಮೀರಿ ಸಾಗದು ಈ ಜೀವನ ಹೃದಯ ತೆರೆದು ಹರಸಲಿ ಎಲ್ಲ ಮನ ನನ್ನ ಸೊಸೆ ಬರ್ತಾ ಇದ್ದಾಳೆ. ನನ್ನ ಸ್ಥಾನನೂ ನೀನು ಕಿತ್ಕೊಳಕ್ಕಾಗಲ್ಲ. ಅದು ವಾಣಿ ಆಶೀರ್ವಾದ ಇದ್ರೆ ಸೀತಾಕ್ ಸೇರುತ್ತೆ. ಈ ಹಾರ ಯಾವುದೇ ಕಾರಣಕ್ಕೂ ಆ ಸೀತನ ಕೈ ಸೇರಲ್ಲ. ನೋಡಮ್ಮ ಭಾರ್ಗವಿ, ವಾಣಿ ನನ್ನ ಸೊಸೆ ಇವಳೆ ಅಂತ ಆಶೀರ್ವಾದ ಮಾಡಿಬಿಟ್ಲು. ಅದ್ರ ಸಂಕೇತವಾಗಿ ಅವಳಿಗೆ ಸೇರ್ಬೇಕಾದ ಹಾರ ಅವಳು ಕೂತಿಗೆ ಬಿದ್ದುಬಿಡ್ದು.